ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ದೇವರು ಕೊಡುವ ಜ್ಞಾನ. ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ದೇವರು ಕೊಡುವಂಥ ಜ್ಞಾನದಲ್ಲಿ ಈ ಲೋಕದಲ್ಲಿ ಎಲ್ಲವನ್ನ ಮಾಡಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೇವರು ಕೊಡುವಂಥ ಜ್ಞಾನದಲ್ಲಿ ನಾವು ಪ್ರತಿಯೊಂದನ್ನ ಮಾಡುವಾಗ ಅದರಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣುತ್ತೇವೆ. ಮಾತ್ರವಲ್ಲದೆ ದೇವರು ಕೊಡುವ ಜ್ಞಾನದಲ್ಲಿ ನಾವೆಲ್ಲವನ್ನ ಮಾಡಬೇಕೆಂಬುದಾಗಿ ದೇವರು ನಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನದಲ್ಲಿ, ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯ ಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಕಾರ್ಯಗಳಾಗುವುದೇನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನ ಗಮನಿಸಿರಿ. ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿದರು. ಯೇಸು ಸ್ವಾಮಿ ದೈವ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿದರು, ಬೋಧಿಸಿದರು, ಅದ್ಭುತಗಳನ್ನು ಮಾಡಿದರು. ದೈವ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ಎಲ್ಲಾ ಮಹಿಮೆಯನ್ನ ದೇವರಿಗೆ ಸಲ್ಲಿಸಿದರು. ನೋಡ್ರಿ, ದೈವ ಜ್ಞಾನದಲ್ಲಿ ನಾವು ಮಾಡಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಯೇಸು ಸ್ವಾಮಿ ದೇವರು ಕೊಡುವಂತ ಜ್ಞಾನದಲ್ಲಿ ಎಲ್ಲವನ್ನ ಮಾಡುವಾಗ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ನೋಡುತ್ತೇವೆ. ಆಶ್ಚರ್ಯಪಟ್ಟರು. ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಾವು? ಇವನು ಪಡೆದಿರುವ ಈ ಜ್ಞಾನವೇನೆಂಬುದಾಗಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಷ್ಟು ಜ್ಞಾನದಿಂದ ಮಾತನಾಡ್ತಾನೆ, ಎಷ್ಟು ಜ್ಞಾನದಿಂದ ಒಂದೊಂದು ಕಾರ್ಯಗಳನ್ನು ಮಾಡುತ್ತಾನೆ. ಇವನು ಪಡೆದಿರುವ ಈ ಜ್ಞಾನವೇನು? ಈ ಜ್ಞಾನ ಎಲ್ಲಿಂದ ಬಂತು ಎಂಬುದಾಗಿ ಆಶ್ಚರ್ಯಪಟ್ಟರು ಎಂಬುದಾಗಿ ನೋಡುತ್ತೇವೆ. ಹೊಗಳಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯವನ್ನು ನೀವು ಗಮನಿಸಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಜೀವಿಸಿದ ಆ ಜೀವಿತ ಕಾಲವೆಲ್ಲವೂ ದೈವ ಜ್ಞಾನದಲ್ಲಿಯೇ ಎಲ್ಲವನ್ನ ಮಾಡಿದನು. ನಾವು ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಪ್ರತಿಯೊಂದು ಕಾರ್ಯಗಳನ್ನ ದೇವರು ಕೊಡುವಂತ ಜ್ಞಾನದಲ್ಲಿ, ದೈವ ಜ್ಞಾನದಲ್ಲಿ ಮಾಡಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ನಾವು ಕೇಳಬೇಕು, ದೇವರೇ ನಿನ್ನ ಜ್ಞಾನವನ್ನ ನನಗೆ ಅನುಗ್ರಹಿಸಿ ಕೊಡ್ರಿ. ದೇವರು ತನ್ನ ದೈವಿಕ ಜ್ಞಾನವನ್ನ ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ಇಷ್ಟು ದಿನಗಳ ಕಾಲ ನೀವು ದೈವ ಜ್ಞಾನವಿಲ್ಲದೆ ನಿಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ಎಲ್ಲವನ್ನ ಮಾಡಿ ವಿಫಲರಾಗಿರಬಹುದು. ಈ ವಾಕ್ಯವನ್ನ ಕೇಳಿಸಿಕೊಂಡಂತ ನೀವುಗಳು ಇನ್ನು ಮುಂದೆ ನನ್ನ ಜೀವಿತದಲ್ಲಿ ದೈವಜ್ಞಾನ ಬೇಕು, ಪವಿತ್ರಾತ್ಮನು ಕೊಡುವಂತ ಆಲೋಚನೆ ಬೇಕು, ದೇವರೇ ನನಗೆ ಅದನ್ನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ದೈವಿಕ ಜ್ಞಾನವನ್ನ ಕೇಳಿಕೊಳ್ಳುವಾಗ ದೇವರು ಅದನ್ನ ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 14ರಿಂದ 16 ವಚನದಲ್ಲಿ, ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು
ಹೇಳುತ್ತಿದ್ದರು. ಅದಕ್ಕೆ ಯೇಸು, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳಿಸಿದಾತನದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ ಪ್ರಿಯರೇ, ಯೇಸು ಸ್ವಾಮಿ ನರ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ವಿದ್ಯಾಭ್ಯಾಸವಿಲ್ಲ. ಅನೇಕ ಜನರು ನನಗೆ ಹೇಳುವುದುಂಟು, ನಾನು ವಿದ್ಯಾವಂತನಲ್ಲ, ಬುದ್ಧಿವಂತನಲ್ಲ, ನನಗೆ ಜ್ಞಾನ ಇಲ್ಲ, ನಾನು ಯಾವ ರೀತಿ ಈ ಲೋಕದಲ್ಲಿ ಜೀವನ ಮಾಡುವುದು, ನಾನು ಉತ್ತಮವಾದ ಕೆಲಸವನ್ನ ಮಾಡಲು ನನಗೆ ಜ್ಞಾನ ಇಲ್ಲ, ನಾನು ದೇವರ ಸೇವೆಯನ್ನು ಮಾಡಲು ನನಗೆ ಜ್ಞಾನ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳುವುದುಂಟು. ಈ ವಾಕ್ಯವನ್ನ ಗಮನಿಸ್ರಿ. ಯೇಸು ಸ್ವಾಮಿಗೆ ಯಾವ ವಿದ್ಯಾಭ್ಯಾಸವೂ ಇಲ್ಲ. ಅನೇಕ ಜನರು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ? ಇವನು ವಿದ್ಯಾಭ್ಯಾಸ ಮಾಡಿಲ್ಲ, ಇವನು ವಿದ್ಯಾವಂತನಲ್ಲ, ಬುದ್ಧಿವಂತನಲ್ಲ, ಇವನು ಯಾವ ರೀತಿ ಈ ವಾಕ್ಯಗಳು ಈತನಿಗೆ ತಿಳಿಯುತ್ತದೆ? ದೇವರ ಜ್ಞಾನವನ್ನ ತಿಳಿದು ಆಶ್ಚರ್ಯ ಪಡ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳಿಸಿದಾತನದು. ಹಾಗಾದ್ರೆ ಈ ಜ್ಞಾನ ನನ್ನದಲ್ಲ, ಈ ತಿಳುವಳಿಕೆ ನನ್ನದಲ್ಲ, ನನ್ನನ್ನು ಕಳಿಸಿದ ದೇವರ ಜ್ಞಾನದಲ್ಲಿ, ದೈವಿಕ ಜ್ಞಾನದಲ್ಲಿ ನಾನು ನಿಮಗೆ ವಾಕ್ಯವನ್ನು ಹೇಳ್ತೇನೆ, ಬೋಧಿಸ್ತೇನೆ, ಈ ಲೋಕದಲ್ಲಿ ಎಲ್ಲವನ್ನ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವನ ಮಾಡಿದೆಲ್ಲವೂ ದೇವರ ಜ್ಞಾನದಲ್ಲಿ. ಯೇಸು ಕ್ರಿಸ್ತನು ನರಮನುಷ್ಯನಾಗಿದ್ದಾಗ ಯಾವ ವಿದ್ಯಾಭ್ಯಾಸವನ್ನ ಮಾಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. ವಿದ್ಯಾಭ್ಯಾಸವಿಲ್ಲದೆ ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ಯೇಸು ಕ್ರಿಸ್ತನು ತೋರಿಸಿದನು. ಇಂದು ನೀವು ನನಗೆ ಜ್ಞಾನ ಇಲ್ಲ ಎಂಬುದಾಗಿ ನೀವು ವ್ಯಥೆ ಪಡುವಂತ ಅವಶ್ಯಕತೆ ಇಲ್ಲ. ದೇವರು ತನ್ನ ಆತ್ಮನಿಂದ ತುಂಬಿಸಿ ದೈವಿಕ ಜ್ಞಾನವನ್ನ ನಿಮಗೆ ಆತನು ಕೊಡಲು ಸಿದ್ಧನಿದ್ದಾನೆ. ನೀವು ನಿಮ್ಮ ಜ್ಞಾನದಲ್ಲಿ, ನಿಮ್ಮ ವಿದ್ಯೆ ಬುದ್ಧಿ ತಿಳುವಳಿಕೆಯಲ್ಲಿ ನೀವು ಮಾಡುವಾಗ ಅದರಲ್ಲಿ ನೀವು ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ ಕಾಣಲು ಸಾಧ್ಯವಿಲ್ಲ. ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಬೇಕು. ಹಾಗಾದ್ರೆ ದೇವರ ಸನ್ನಿಧಿಲಿ ಪ್ರಾರ್ಥಿಸಿ ದೇವರನ್ನ ಆರಾಧಿಸಿ ಆ ದೈವಿಕ ಜ್ಞಾನವನ್ನ ಪಡೆದುಕೊಂಡು ಈ ಲೋಕದಲ್ಲಿ ಎಲ್ಲವನ್ನ ಮಾಡಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಆ ದೈವಿಕ ಜ್ಞಾನವನ್ನ ನೀವು ಪಡಕೊಂಡಾಗ ಎಲ್ಲ ವಿಷಯದಲ್ಲೂ ನೀವು ಅಭಿವೃದ್ಧಿಯನ್ನ ಕಾಣ್ತೀರ. ನಿಮ್ಮ ಜ್ಞಾನವನ್ನ, ನಿಮ್ಮ ತಿಳುವಳಿಕೆಯನ್ನ ಅನೇಕ ಜನರು ನೋಡಿ ಆಶ್ಚರ್ಯ ಪಡುತ್ತಾರೆ. ಇವನೆಷ್ಟು ಜ್ಞಾನವಂತನು, ಇವನೆಷ್ಟು ತಿಳುವಳಿಕೆ ಉಳ್ಳವನು, ಎಷ್ಟು ಜ್ಞಾನದಿಂದ ಈತನು ಜೀವನ ಮಾಡ್ತಾನೆ ಎಂಬುದಾಗಿ ನಿಮ್ಮ ಜ್ಞಾನವನ್ನ, ನಿಮ್ಮ ತಿಳುವಳಿಕೆಯನ್ನ ಜನರು ಹೊಗಳುವ ಹಾಗೆ ದೇವರು ನಿಮಗೆ ದೈವಿಕ ಜ್ಞಾನವನ್ನ ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ಹಾಗಾದ್ರೆ ನಾವೇನ್ ಮಾಡಬೇಕು? ದೈವಿಕ ಜ್ಞಾನದಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು. ಈ ದೈವಿಕವಾದಂತ ಜ್ಞಾನ, ದೇವರು ಕೊಡುವಂತ ಜ್ಞಾನ ಒಬ್ಬ ಮನುಷ್ಯನಿಗೆ ಬಹಳ ಬಹಳ ಪ್ರಾಮುಖ್ಯವಾಗಿದೆ. ನೋಡ್ರಿ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ರಿಂದ 15 ವಚನದಲ್ಲಿ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವನ ಮಾಡುವಾಗ ಪವಿತ್ರಾತ್ಮರ ಶಕ್ತಿಯಿಂದ ಕೂಡಿದವನಾಗಿ ಬೋಧಿಸಿದನು, ಅದ್ಭುತಗಳನ್ನು ಮಾಡಿದನು. ಮಾತ್ರವಲ್ಲದೆ ಆ ದೈವಿಕವಾದ ಜ್ಞಾನದಿಂದ ಬೋಧಿಸಿದ್ದರಿಂದ ಎಲ್ಲರೂ ಆತನನ್ನು ಹೊಗಳಿದರು ಎಂಬುದಾಗಿ ನೋಡುತ್ತೇವೆ. ಆತನ ಜ್ಞಾನಕ್ಕಾಗಿ, ಆತನ ತಿಳುವಳಿಕೆಗಾಗಿ
ಮಾತ್ರವಲ್ಲದೆ ಆತನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಹೊಗಳಿದರು. ಹಾಗಾದ್ರೆ ಈ ಜ್ಞಾನ ಎಲ್ಲಿಂದ ಬರ್ತದೆ? ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಡುವಾಗ ದೈವಿಕ ಜ್ಞಾನ ನಮ್ಮಲ್ಲಿ ಬರ್ತದೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಈ ಲೋಕದಲ್ಲಿ ಎಲ್ಲವನ್ನ ಮಾಡಿದರು. ದೈವಿಕ ಜ್ಞಾನವನ್ನ ದೇವರು ನಿಮಗೆ ಕೊಡಲು ಸಿದ್ಧನಿದ್ದಾನೆ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ದೇವರೇ ದೈವಿಕ ಜ್ಞಾನವನ್ನ ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಆ ಜ್ಞಾನವನ್ನ ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ರಿಂದ 29 ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ಒಬ್ಬ ಮನುಷ್ಯನು ತನ್ನ ಜ್ಞಾನದಲ್ಲಿ, ತನ್ನ ತಿಳುವಳಿಕೆಯಲ್ಲಿ ನಾನು ವಿದ್ಯಾವಂತನು, ಬುದ್ಧಿವಂತನು, ಜ್ಞಾನವಂತನು ಎಂಬುದಾಗಿ ತಿಳಿದುಕೊಂಡು ಅನೇಕ ಕಾರ್ಯಗಳನ್ನು ಮಾಡುವಾಗ ಅದು ದೇವರ ಚಿತ್ತದಂತೆ ಇರುವುದಿಲ್ಲ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ, ಕುಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ಈ ಲೋಕದಲ್ಲಿ ನಮ್ಮ ಜ್ಞಾನದಲ್ಲಿ ಮಾಡುವುದಾದ್ರೆ ಅದು ದೇವರ ಚಿತ್ತ ಇರುವುದಿಲ್ಲ. ಹಾಗಾದ್ರೆ ಈ ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಬೇಕು. ಅನೇಕ ಜನರು ನನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡ್ತೇನೆ, ನನಗೆಲ್ಲ ಭಾಷೆ ಗೊತ್ತು, ನನ್ನ ತಿಳುವಳಿಕೆ ಇದೆ, ನಾನು ವಿದ್ಯಾವಂತನು, ಬುದ್ಧಿವಂತನೆಂಬುದಾಗಿ ಅನೇಕ ಜನರು ಹೊಗಳಿಕೊಳ್ತಾರೆ. ಕುಲಹೀನರನ್ನ, ಬುದ್ಧಿಲ್ಲದವರನ್ನ, ಬಲಹೀನರನ್ನ ದೇವರು ಆರಿಸಿಕೊಂಡು ತನ್ನ ದೈವಿಕ ಜ್ಞಾನದಿಂದ ತುಂಬಿಸಿ ತನ್ನ ಚಿತ್ತವನ್ನ ಮಾಡುತ್ತಾನೆ. ಹಾಗಾದ್ರೆ ದೇವರ ಚಿತ್ತ ನಮ್ಮಲ್ಲಿ ನೆರವೇರುವುದು ದೈವಿಕ ಜ್ಞಾನದಲ್ಲಿ. ಆ ದೇವರು ಕೊಡುವ ಜ್ಞಾನದಲ್ಲಿ ಎಲ್ಲವನ್ನ ಮಾಡುವಾಗ ಆ ವ್ಯಕ್ತಿಯಲ್ಲಿ ದೇವರ ಚಿತ್ತ ನೆರವೇರುತ್ತದೆ. ಆ ವ್ಯಕ್ತಿ ಮೂಲಕ ದೇವರು ಮಹಿಮೆ ಹೊಂದುತ್ತಾನೆ. ಆ ವ್ಯಕ್ತಿ ಮೂಲಕ ದೇವರ ಯೋಜನೆಗಳು ನೆರವೇರುತ್ತದೆ. ಹಾಗಾದ್ರೆ ನಮ್ಮ ಜ್ಞಾನದಲ್ಲಿ ನಾನು ಮಾಡಿದೆ ಎಂಬುದಾಗಿ ಹೊಗಳಿಕೊಳ್ಳಬಾರದು. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಈಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನನ್ನ ಜ್ಞಾನದಲ್ಲಿ ಮಾಡಿದೆ ಎಂಬುದಾಗಿ ಹೊಗಳಿಕೊಳ್ಳಲು ಯಾರಿಗೂ ಆಸ್ಪದವಿಲ್ಲ. ನಿಮ್ಮ ಜ್ಞಾನದಲ್ಲಿ ಮಾಡುವುದೇ ಆದರೆ ಅದು ದೇವರ ಚಿತ್ತ ಇರುವುದಿಲ್ಲ. ನಿಮ್ಮ ಜ್ಞಾನದಲ್ಲಿ ಮಾಡುವುದು ದೇವರಿಗೆ ಮೆಚ್ಚುಗೆಯಾಗಿರುವುದಿಲ್ಲ. ಹಾಗಾದ್ರೆ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೈವಿಕ ಜ್ಞಾನವನ್ನ ನೀವು ಹೊಂದಿಕೊಳ್ಳಬೇಕು. ದೇವರು ಕೊಡುವಂತ ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ನೀವು ಈ ಲೋಕದಲ್ಲಿ ಎಲ್ಲವನ್ನ ಮಾಡುವಾಗ ಮೊದಲದಾಗಿ ದೇವರ ನಾಮ ಮಹಿಮೆ ಆಗ್ತದೆ, ದೇವರ ಚಿತ್ತ ನೆರವೇರ್ತದೆ, ನೀವು ಅಭಿವೃದ್ಧಿಯನ್ನ ಕಾಣುತ್ತೀರಾ. ಒಂದು ವೇಳೆ ನಿಮ್ಮ ಜ್ಞಾನದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿ ನೀವು ನಷ್ಟವನ್ನ, ಕಷ್ಟವನ್ನ ಅನುಭವಿಸ್ತಿರಬಹುದು. ಅಯ್ಯೋ, ನನ್ನ ಜ್ಞಾನ ಇಲ್ಲ, ನಾನು ಮಾಡಿದ್ದೆಲ್ಲವೂ ವ್ಯರ್ಥವಾಯಿತು, ನನ್ನ ಜೀವಿತದಲ್ಲಿ ಏನು ಮಾಡಲು ಆಗಲಿಲ್ಲ ಎಂಬುದಾಗಿ ನೀವು ವ್ಯಥೆ ಪಡುತ್ತಿರಬಹುದು. ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ತನ್ನ ದೈವಿಕ ಜ್ಞಾನವನ್ನ ನಿಮಗೆ ಅನುಗ್ರಹಿಸಿಕೊಡಲು ಈ ವಾಕ್ಯದ ಮೂಲಕ ಮಾತನಾಡುವಾಗ, ದೇವರೇ, ಇನ್ನು ಮುಂದೆ ಈ ಲೋಕದ ಜೀವಿತವೆಲ್ಲ ನನ್ನ ಜ್ಞಾನದಲ್ಲಿ ನಾನು ಏನನ್ನ ಮಾಡುವುದಿಲ್ಲ, ನಿನ್ನ ದೈವಿಕ ಜ್ಞಾನವನ್ನು ಅನುಗ್ರಹಿಸಿಕೊಡ್ರಿ. ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿ ದೈವಿಕವಾದಂಥ ಜ್ಞಾನದಲ್ಲಿ ಎಲ್ಲವನ್ನ ಮಾಡಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನೀವು ದೇವರ ಮುಂದೆ ತಗ್ಗಿಸಿಕೊಂಡು ಕೇಳುವಾಗ ದೇವರು
ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಲು ನಿಮ್ಮ ಕೃಪೆಯನ್ನ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಜಕರ್ಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನಮ್ಮ ಬುದ್ಧಿಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ಬಲದಿಂದ ಏನು ಮಾಡಿದರೂ ಅದು ದೇವರ ಚಿತ್ತ ಇರುವುದಿಲ್ಲ. ಅನೇಕ ಜನರು ತಮ್ಮ ಜ್ಞಾನದಲ್ಲಿ, ತಮ್ಮ ತಿಳುವಳಿಕೆಯಲ್ಲಿ ಎಲ್ಲವನ್ನ ಮಾಡಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಇಂದು ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಗಾದ್ರೆ ನನ್ನ ಆತ್ಮನು ನಿಮ್ಮಲ್ಲಿ ಬರುವಾಗ ನನ್ನ ದೈವಿಕವಾದ ಜ್ಞಾನ ನಿಮ್ಮಲ್ಲಿ ಬರುತ್ತೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ, ದೇವರೇ ನಿನ್ನ ದೈವಿಕವಾದ ಜ್ಞಾನದಿಂದ ನನ್ನ ತುಂಬಿಸಿರಿ. ನನ್ನ ಬಲದಿಂದ ಏನು ಸಾಧ್ಯವಿಲ್ಲ. ಪವಿತ್ರಾತ್ಮನ ಬಲವನ್ನ, ಪವಿತ್ರಾತ್ಮನ ಜ್ಞಾನವನ್ನ, ತಿಳುವಳಿಕೆಯನ್ನ ನನ್ನ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಹೇಳುವಾಗ ದೇವರು ಅದನ್ನು ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ಗಮನಿಸಿರಿ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಜೀವಿಸಿದರು. ಎಲ್ಲವನ್ನ ದೈವಿಕವಾದ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿದರು. ಪವಿತ್ರ ಆತ್ಮನಿಂದ ತುಂಬಿಸಲ್ಪಟ್ಟು ಎಲ್ಲವನ್ನ ಮಾಡಿ ತಂದೆಯಾದ ದೇವರಿಗೆ ಮಹಿಮೆಯನ್ನ ಸಲ್ಲಿಸಿದರು. ಇದೇ ರೀತಿಯಾಗಿ ನಾವು ನಮ್ಮ ಜ್ಞಾನದಲ್ಲಿ ಏನನ್ನ ಮಾಡದೆ ದೇವರ ಸನ್ನಿಧಿಯಲ್ಲಿ ಗಂಟೆಗಟ್ಟಲೆ ಪ್ರಾರ್ಥಿಸಿ, ದೇವರೇ ನಿನ್ನ ಜ್ಞಾನವನ್ನ ಕೊಡ್ರಿ, ನಿನ್ನ ತಿಳುವಳಿಕೆಯನ್ನ ಕೊಡ್ರಿ, ಪವಿತ್ರಾತ್ಮನಿಂದ ನನ್ನ ತುಂಬಿಸಿ ದೈವಿಕ ಜ್ಞಾನದಲ್ಲಿ, ನಿನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ನಿನಗೆ ಮಹಿಮೆ ಸಲ್ಲಿಸಬೇಕು. ಪ್ರತಿಯೊಂದು ಕಾರ್ಯಗಳನ್ನ ನಿನ್ನ ಜ್ಞಾನದಲ್ಲಿ ನಾನು ಮಾಡಬೇಕು. ನಿನ್ನ ದೈವಿಕ ಜ್ಞಾನವನ್ನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥಿಸಿ ಪಡಕೊಂಡು ಈ ಲೋಕದಲ್ಲಿ ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡುವಾಗ ನೀವು ಆಶೀರ್ವಾದವನ್ನ, ಅಭಿವೃದ್ಧಿಯನ್ನ ನೀವು ಕಾಣಬಹುದು. ಮಾತ್ರವಲ್ಲದೆ ನಿಮ್ಮ ಮೂಲಕ ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ಬನ್ನಿ ಪ್ರಿಯರೇ, ದೈವಿಕ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಏಸಪ್ಪ, ಈ ಲೋಕದಲ್ಲಿ ನೀವು 33.5 ವರ್ಷಗಳ ಕಾಲ ಜೀವಿಸಿದ್ದೀರಿ. ದೇವರು ಕೊಡುವಂತ ಜ್ಞಾನದಲ್ಲಿ, ಪವಿತ್ರಾತ್ಮನ ಬಲದಲ್ಲಿ ಎಲ್ಲವನ್ನ ಮಾಡಿದ್ದೀರಿ. ಪ್ರತಿಯೊಂದು ಕಾರ್ಯಗಳು ದೇವರ ಚಿತ್ತಂತೆ ಮಾಡಿ ದೇವರನ್ನ ಮಹಿಮೆ ಪಡಿಸಿದಿರಿ, ದೇವರ ಚಿತ್ತವನ್ನ ನೆರವೇರಿಸಿದಿರಿ. ಮಾತ್ರವಲ್ಲದೆ ತಂದೆಯಾ ದೇವರು ಏಸಪ್ಪ ನಿಮ್ಮನ್ನ ಮೆಚ್ಚಿದರು. ಈ ರೀತಿಯಲ್ಲಿ ಅಪ್ಪ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಏಸಪ್ಪ, ಇಷ್ಟು ದಿನಗಳ ಕಾಲ ನನ್ನ ಜ್ಞಾನದಲ್ಲಿ, ನನ್ನ ತಿಳುವಳಿಕೆಯಲ್ಲಿ, ನನ್ನ ವಿದ್ಯೆ ಬುದ್ಧಿಯಿಂದ ಎಲ್ಲವನ್ನ ಮಾಡಿದೆ, ಅದರೆಲ್ಲ ವ್ಯರ್ಥವಾಗಿ ಹೋಯಿತು. ಕರ್ತನೆ, ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪವಿತ್ರಾತ್ಮನಿಂದ ನನ್ನ ತುಂಬಿಸಿ ದೈವಿಕ ಜ್ಞಾನದಲ್ಲಿ ನಾನು ಎಲ್ಲವನ್ನ ಮಾಡಲು, ಏಸಪ್ಪ ನಿನ್ನನ್ನೇ ಹಿಂಬಾಲಿಸಲು ಯಾವ ರೀತಿ ಪ್ರಾರ್ಥಿಸಿ ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ದೇವರನ್ನ ಮಹಿಮೆ ಪಡಿಸಿದ್ರು, ಅದೇ ರೀತಿಯಲ್ಲಿ ಏಸಪ್ಪ ನಿನ್ನ ಮಾರ್ಗದಲ್ಲಿ ನಡೆದು ದೇವರು ಕೊಡುವಂತ ಜ್ಞಾನದಲ್ಲಿ ಎಲ್ಲವನ್ನ ಮಾಡಲು ನಿನ್ನ ಆತ್ಮನ ಮೂಲಕ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಅವರ ಮೇಲೆ ಸ್ವಾಮಿ ನಿನ್ನ ಆತ್ಮನಿಂದ ತುಂಬಿಸಿ ದೈವಿಕ ಜ್ಞಾನವನ್ನು ಅನುಗ್ರಹಿಸಿಕೊಂಡು ಈ ಕ್ಷಣದಿಂದ ಸ್ವಾಮಿ ದೈವಿಕ ಜ್ಞಾನ ಅವರಲ್ಲಿ ಕಾರ್ಯ ಮಾಡಲಿ. ದೈವಿಕ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ನಿನ್ನ ಚಿತ್ತವನ್ನ ಮಾಡಿ ನಿನ್ನ ಮಹಿಮೆ ಪಡಿಸಲು, ಈ ಲೋಕದಲ್ಲಿ ಅಭಿವೃದ್ಧಿ ಆಗಲು ಅನೇಕ ಜನರು ದೈವಿಕ ಜ್ಞಾನವನ್ನು ನೋಡಿ ಆಶ್ಚರ್ಯ ಪಡಲಿಕ್ಕಾಗುವಂತೆ ನಿನ್ನ ಘನವುಳ್ಳ ನಾಮ ಮಹಿಮೆ ಆಗಲು
ಇವರೆಲ್ಲರ ಮೇಲೆ ನಿನ್ನ ಆತ್ಮನ ಸೂರ್ಯ ಮಾಡಿ ದೈವಿಕ ಜ್ಞಾನವನ್ನು ಅನುಗ್ರಹಿಸಿಕೊಂಡು ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ, ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಡ್ತೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತರಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದಿರಿ. ಮರಿಬೇಡ್ರಿ, ದೈವಿಕವಾದ ಜ್ಞಾನದಲ್ಲಿ ಎಲ್ಲವನ್ನ ಮಾಡ್ರಿ. ದೇವರು ತನ್ನ ಜ್ಞಾನವನ್ನ ನಿಮಗೆ ಅನುಗ್ರಹಿಸಿಕೊಡಲು ಸಿದ್ಧನಿದ್ದಾನೆ. ಪ್ರಾರ್ಥಿಸಿ ದೇವರ ಜ್ಞಾನವನ್ನ ಹೊಂದಿಕೊಂಡು ಈ ಲೋಕದಲ್ಲಿ ದೇವರ ಚಿತ್ತವನ್ನ ಮಾಡಿ ಎಲ್ಲ ವಿಷಯದಲ್ಲಿ ನೀವು ಅಭಿವೃದ್ಧಿಯನ್ನ ಹೊಂದಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.